ರಾಜ್ಯದ ಬೊಕ್ಕಸಕ್ಕೆ ಅತ್ಯಂತ ಹೆಚ್ಚು ಆದಾಯ ತಂದು ಕೊಡುವಂತ ಇಲಾಖೆಗಳ ಪೈಕಿ ಅಬಕಾರಿ ಇಲಾಖೆ ಎರಡನೆಯದು. ಮೊದಲು ಕಮರ್ಷಿಯಲ್ ಟ್ಯಾಕ್ಸ್ ಆದರೆ ಎರಡನೆಯ ಇಲಾಖೆನೇ ಅಬಕಾರಿ ಇಲಾಖೆ. ಸುಮಾರು 40,000 ಕೋಟಿಯಷ್ಟು ಆದಾಯ ತಂದು ಕೊಡುವಂತ ಇಲಾಖೆ. ಅಂತ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಇದಕ್ಕೆ ಪೂರಕ ಅನ್ನುವಂತೆ ಒಂದಿಷ್ಟು ಅಧಿಕಾರಿಗಳು ಅರೆಸ್ಟ್ ಆಗಿದ್ದಾರೆ, ಬೇಲ್ ಪಡ್ಕೊಂಡು ಆಚೆ ಬಂದಿದ್ದಾರೆ, ಒಂದಿಷ್ಟು ಅಧಿಕಾರಿಗಳು ಸಸ್ಪೆಂಡ್ ಆಗಿದ್ದಾರೆ. ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ್ ಮತ್ತವರ ಕುಟುಂಬ ಸದಸ್ಯರ ವಿರುದ್ಧವೇ ಆರೋಪ ಕೇಳಿ ಬರ್ತಾ ಇರೋದು. ಮಂತ್ಲಿ ಮನಿ ಅಂತ ಕಲೆಕ್ಷನ್ ಮಾಡ್ತಿದ್ದಾರೆ, ಟ್ರಾನ್ಸ್ಫರಲ್ ದಂಧೆಯಾಗ್ತಾ ಇದೆ, CL7 ಲೈಸೆನ್ಸ್ ನಲ್ಲಿ ದಂಧೆಯಾಗ್ತಾ ಇದೆ. ಈ ಆರೋಪವನ್ನ ಸ್ವತಃ ಮದ್ಯದ ಉದ್ಯಮಿಗಳು ನೇರವಾಗಿ ಮಾಡ್ತಾ ಇದ್ದಾರೆ. ಆಡಿಯೋಗಳು ಕೂಡ ಲಭ್ಯವಾಗ್ತಾ ಇದ್ದಾವೆ. ನಿನ್ನೆ ಮಂಡ್ಯಕ್ಕೆ ಸಂಬಂಧಿಸಿದಂತೆ ಒಂದು ಆಡಿಯೋ ವೈರಲ್ ಆಯಿತು. ಸೊ ಇದರ ಮಧ್ಯೆ ಈಗ ಆರ್.ಬಿ. ತಿಮ್ಮಾಪುರ್ ಅವರು ರಾಜೀನಾಮೆ ಕೊಡಬೇಕು ಅನ್ನುವಂಥ ಆಗ್ರಹ ಕೇಳಿಬಂದಿದೆ. ನಿನ್ನೆ ಅಹೋರಾತ್ರಿ ಧರಣಿಯನ್ನ ಬಿಜೆಪಿ ಜೆಡಿಎಸ್ ಮಾಡಿದೆ. ಅಬಕಾರಿ ಇಲಾಖೆಯಲ್ಲಿ ಅಕ್ರಮ ನಡೀತಾ ಇದೆ, ಕಲಾಪದಲ್ಲಿ ಹೈ ಡ್ರಾಮಾ ನಡೀತಾ ಇದೆ. ವಿಧಾನಸಭಾ ಅಧಿವೇಶನದಲ್ಲಿ ಅಬಕಾರಿ ಹಗರಣ ಪ್ರಸ್ತಾಪ ಆಗ್ತಾನೆ ಇದೆ. ಮೊನ್ನೆಯಿಂದಲೂ ನಿನ್ನೆ ಅಬಕಾರಿ ಸಚಿವರು ಉತ್ತರ ಕೊಟ್ಟರು. ಉತ್ತರ ಸಮರ್ಪಕವಾಗಿಲ್ಲ ಅನ್ನೋ ಕಾರಣಕ್ಕಾಗಿ ಬಿಜೆಪಿ ಮತ್ತು ಜೆಡಿಎಸ್ ಅವರ ರಾಜೀನಾಮೆಗೆ ಪಟ್ಟು ಹಿಡಿದಿದೆ. ಪ್ರತಿಪಕ್ಷಗಳು ನಿನ್ನೆ ವಿಧಾನಸೌಧದಲ್ಲಿ ಅಹೋರಾತ್ರಿ ಧರಣಿಯನ್ನ ಮಾಡಿದ್ರು. ಯುಟಿ ಖಾದರ್ ಸ್ಪೀಕರ್ ಮನವೊಲಿಕೆಯ ಪ್ರಯತ್ನವನ್ನ ಮಾಡಿದರೂ ಕೂಡ ಸಾಧ್ಯ ಆಗಲಿಲ್ಲ. ಸದನದಲ್ಲೇ ರಾತ್ರಿ ಕಳೆದರು ವಿಪಕ್ಷದ ಸದಸ್ಯರು. ವಿಧಾನಸಭೆಯ ಜಂಟಿ ಅಧಿವೇಶನಕ್ಕೆ ಇವತ್ತು ಕೊನೆಯ ದಿನ. ಬಿಜೆಪಿ ಮತ್ತು ಜೆಡಿಎಸ್ ಪ್ರಸ್ತಾಪ ಮಾಡ್ತಾ ಇರೋದು 6,000 ಕೋಟಿಯಷ್ಟು ಅಕ್ರಮ ಆಗಿದೆ ಅಂತ. ಆರ್.ಬಿ. ತಿಮ್ಮಾಪುರ್ ಅವರ ರಾಜೀನಾಮೆ ಪಡ್ಕೊಳ್ಳಿ ಅಂತ ಪ್ರತಿಪಕ್ಷದ ಸದಸ್ಯರು ಕೇಳ್ತಿದ್ದಾರೆ. ಸರ್ಕಾರ ಕ್ಯಾರೆ ಅಂತಿಲ್ಲ. ಅಬಕಾರಿ ಸಚಿವರು ಹೇಳಿಕೆಯನ್ನು ಕೊಡುವಾಗ ನಾನು ಯಾಕ್ರಿ ರಾಜೀನಾಮೆ ಕೊಡಬೇಕು? ಯಾರೋ ಅಧಿಕಾರಿಯ ಮೇಲೆ ಲೋಕಾಯುಕ್ತ ರೈಡ್ ಆದ್ರೆ ನಾನು ಯಾಕೆ ರಾಜೀನಾಮೆ ಕೊಡಬೇಕು? ನನ್ನ ಪಾತ್ರ ಏನು ಅದರಲ್ಲಿ? ಆಡಿಯೋ ಬಂತು ಅಂತಂದ್ರೆ ಆಡಿಯೋಗೂ ನನಗೂ ಏನು ಸಂಬಂಧ? ಯಾರೋ ಏನೋ ಮಾತನಾಡಿರ್ತಾರೆ, ಅದಕ್ಕೆಲ್ಲ ನಾನು ರಾಜೀನಾಮೆ ಕೊಡೋದಕ್ಕಾಗತ್ತಾ? ಇದು ಆರ್.ಬಿ. ತಿಮ್ಮಾಪುರ್ ಅವರ ಸ್ಪಷ್ಟನೆ. ನಾನು ಆಗ್ಲೇ ಹೇಳಿದೆ, ಮಂಡ್ಯದಲ್ಲೂ ಒಂದು ಆಡಿಯೋ ವೈರಲ್ ಆಯಿತು ಅಂತ. ಆ ಆಡಿಯೋಗೆ ಸಂಬಂಧಿಸಿದಂತೆ ಅಬಕಾರಿ ಉಪ ಆಯುಕ್ತನನ್ನು ಸಸ್ಪೆಂಡ್ ಮಾಡಿದ್ರು. ಆ ಆಡಿಯೋದಲ್ಲಿ ಏನಿದೆ? ಅಲ್ಲೂ ಲಂಚದ ಪ್ರಸ್ತಾಪ ಇದೆ. ನೀವು ಯಾವ ಜಾತಿ ಅಂತ ನೋಡ್ಕೊಂಡು ಲಂಚ ಕೊಡುವಂತ ವಿಚಾರಗಳ ಪ್ರಸ್ತಾಪ ಆಗಿದ್ದಾವೆ. ನೀನು JDS ಕಾರ್ಯಕರ್ತ ಆದ್ರೆ ಲಂಚ ಜಾಸ್ತಿ, ಒಕ್ಕಲಿಗ ಅಂತಾದ್ರೆ ಕುರುಬ ಮುಖಂಡರ ಹತ್ರ ಫೋನ್ ಮಾಡಿಸು CM ಫ್ಯಾಮಿಲಿ ಅವರಿಗೆ, ಆಗ ಲಂಚ ಕಡಿಮೆ ಆಗುತ್ತೆ ಅಂತ CL7ಗೆ ಬೇಕಾಗಿ ಮಾತುಕತೆಯಾಗಿರುವಂಥ ಆಡಿಯೋ ವೈರಲ್ ಆಯಿತು. ಇದಾದ ನಂತರ ಅಬಕಾರಿ ಉಪ ಆಯುಕ್ತ ಆರ್ ನಾಗಶಯನ ಇವರನ್ನ ಸಸ್ಪೆಂಡ್ ಮಾಡಲಾಯಿತು. ಎಲ್ಲವೂ ಕೂಡ ಅಬಕಾರಿ ಇಲಾಖೆಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದನ್ನು ಹೇಳ್ತಾ ಇದೆ. ಬಿಜೆಪಿ ಮತ್ತು ಜೆಡಿಎಸ್ ತಿಮ್ಮಾಪುರ್ ಅವರ ರಾಜೀನಾಮೆಗೆ ಪಟ್ಟು ಹಿಡಿದಿದೆ. ಆದರೆ ತಿಮ್ಮಾಪುರ್ ಹೇಳ್ತಾ ಇರೋದು, ಸಚಿವ ಸ್ಥಾನಕ್ಕೆ ನಾನು ಯಾಕೆ ರಾಜೀನಾಮೆ ಕೊಡಲಿ? ಅಧಿಕಾರಿಗಳ ಮೇಲಿನ ಆರೋಪಕ್ಕೂ ನನಗೂ ಯಾವ ಸಂಬಂಧವೂ ಇಲ್ಲ. ಇದೊಬ್ಬ ಜವಾಬ್ದಾರಿಯುತ ಸಚಿವರು ಕೊಡ್ತಾ ಇರುವಂತ ಸ್ಪಷ್ಟನೆ. ಹೋರಾಟ ಮಾಡ್ತಾ ಇರೋದು ಯಾಕೆ ಅಂತ ಬಿಜೆಪಿ ನಾಯಕರು ಹೇಳಿ. ಇಂಥ ಹೋರಾಟಕ್ಕೆ ನಾನು ಯಾವ ಕಾರಣಕ್ಕೂ ಬೆದರಲ್ಲ ಅಂತ ಸುವರ್ಣ ನ್ಯೂಸ್ ಜೊತೆಗೆ ಮಾತನಾಡಿದ್ದಾರೆ ಆರ್.ಬಿ. ತಿಮ್ಮಾಪುರ್. ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ನಾನು ಯಾಕೆ ರಾಜೀನಾಮೆ ಕೊಡಬೇಕು? ಯಾರೋ ಅಧಿಕಾರಿಗಳು ಸಿಕ್ಕಾಕೊಂಡ್ರೆ ಅವ್ರು ಏನೋ ಮಾತನಾಡಿದ್ರೆ ನಾನು ರಾಜೀನಾಮೆ ಕೊಡೋದಕ್ಕಾಗತ್ತಾ? ಇದು ತಿಮ್ಮಾಪುರ್ ಅವರ ಮಾತು. ವಿಧಾನಸಭೆ ಒಳಗಡೆ ಅಬಕಾರಿ ಇಲಾಖೆಯಲ್ಲಿ ನಡೆದಿರತಕ್ಕಂಥ ಭ್ರಷ್ಟಾಚಾರ ಸಂಬಂಧಪಟ್ಟ ಹಾಗೆ ದೊಡ್ಡ ಮಟ್ಟದ ಚರ್ಚೆಗಳಾಯಿತು. ಅಂತಿಮವಾಗಿ ಪ್ರತಿಪಕ್ಷವಾಗಿರ್ತಕ್ಕಂಥ ಬಿಜೆಪಿ ಮತ್ತು JDS ಹೋರಾಟವನ್ನು ಕೈಗೆತ್ತಿಕೊಂಡಿದೆ. ಈಗ ಅವರು ಅಹೋರಾತ್ರಿ ಧರಣಿಯನ್ನು ಮಾಡ್ತಿದ್ದಾರೆ. ನಮ್ಮ ಜೊತೆ ಸಚಿವರಾಗಿರ್ತಕ್ಕಂಥ ತಿಮ್ಮಾಪುರ ಸರ್, ಈಗ ಅವರು ಧರಣಿಯನ್ನು ಮಾಡ್ತಾ ಇದ್ದಾರೆ. ಅವ್ರ ಡಿಮಾಂಡು ತಮ್ಮ ರಾಜೀನಾಮೆ. ವಾಟ್ಸ್ ಯುವರ್ ರಿಯಾಕ್ಷನ್ ಸರ್? ಎದಕ್ಕೆ ಕೊಡಬೇಕು? ಏನು ತಪ್ಪು ಮಾಡಿದ್ದೀನಿ? ಎಲ್ಲ ಸುಳ್ಳು ಸುದ್ದಿಗಳಿಗೆ, ಗಾಳಿ ಸುದ್ದಿಗಳಿಗೆ, ಯಾರೋ ಅಧಿಕಾರಿಗಳು ಹಣ ಕೇಳಿದಕ್ಕೆ ತಿಮ್ಮಾಪುರ ರಾಜೀನಾಮೆ ಕೊಡಬೇಕಾ?
ನೋ. ನೀವು ಸದನದಲ್ಲಿ ಕೊಟ್ಟಿರ್ತಕ್ಕಂಥ ಉತ್ತರ ತೃಪ್ತಿಕರವಾಗಿಲ್ಲ, ನೀವು ನಿಮ್ಮ ತಲೆದಂಡ ಆಗಬೇಕು ಅಂತ ಅವರೀಗ ಹೋರಾಟವನ್ನು ಕೈಗೆತ್ತಿಕೊಂಡಿದ್ದಾರೆ. ಅವ್ರು ಹೇಳಿದವರೆಲ್ಲ ರಾಜೀನಾಮೆ ಕೊಡಬೇಕಾ? ಅವ್ರು ಯಾರ್ಯಾರ ಮೇಲೆ ರಾಜೀನಾಮೆ ಕೊಡೋದು ಕೂಡಲೇ ರಾಜೀನಾಮೆ ಕೊಡಬೇಕಾ? ಯಾವುದೂ ಕೊಡಬೇಕು? ಈಗಾಗಲೇ ಲೋಕಾಯುಕ್ತದಲ್ಲೂ ಪ್ರಕರಣ ಇದೆ ಅಂತ ನೀವು ಸದನದಲ್ಲಿ ಹೇಳಿದ್ರಿ ಸರ್, ಹೇಳಿದ್ರಿ ಆರೋಪಿತವಾಗಿರ್ತಕ್ಕ ಅಧಿಕಾರಿಗಳ ಮೇಲೆ ಪ್ರಕರಣ ಇದೆ ಅಂತ ಹೇಳಿದ್ರಿ. ಅಧಿಕಾರಿಗಳ ಮೇಲೆ ಇದೆ. ಅವರು ಲೋಕಾಯುಕ್ತದಲ್ಲಿ ಹೋಗಿದ್ರು, ಸಸ್ಪೆಂಡ್ ಆದರು, ಬೇಲ್ ಆಗಿ ಹೋದ್ರಿಂದ ಬಂದಿದ್ದಾರೆ ಅಷ್ಟೇ. ಸದನದ ಒಳಗೆ ಮತ್ತು ಹೊರಗೆ ಹೋರಾಟವನ್ನು ಕೈ ಮುಂದುವರಿಸ್ತೀವಿ ಅಂತ ಮಾತು ಹೇಳಿದ್ದಾರೆ. ಇಸ್ಕೊಳ್ರಿ, ನಂದೇನು ತಪ್ಪಿಲ್ಲ, ನಂದೇನು ತಪ್ಪಿಲ್ಲ. ದಟ್ಸ್ ಆಲ್. ಈ ರೀತಿ ಸದನದಲ್ಲಿ ದೊಡ್ಡ ಹೋರಾಟವನ್ನು ಕೈಗೆತ್ತಿಕೊಂಡಿರ್ತಕ್ಕಂಥ ಇವರು ಮತ್ತು ರಾಜ್ಯವ್ಯಾಪ್ತಿ ಹೋರಾಟ ಮಾಡಿ ತಮ್ಮ ರಿಯಾಕ್ಷನ್ ಕೇಳಿ, ಅವ್ರು ಕೇಳಿ. ಅದು ಇದು ಸಚಿವರಾಗಿರ್ತಕ್ಕಂಥ ತಿಮ್ಮಾಪುರ ಒಟ್ಟಾರೆ ಸ್ಪಷ್ಟನೆ. ಅವರು ಹೋರಾಟ ಮುಂದುವರಿಸಲಿ, ನಂದೇನು ತಪ್ಪಿಲ್ಲ ಅಂತಕ್ಕಂಥ ಮಾತನ್ನು ತಿಮ್ಮಾಪುರ ಹೇಳ್ತಾ ಇರುವಂಥದ್ದು. ಕ್ಯಾಮರಾ ಈರನ್ ಜೊತೆ ಆನಂದ್ ಪಿ ಬೈದಮನೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ತಿಮ್ಮಾಪುರ ಅವರ ಸಮರ್ಥನೆ, ನಾನು ಯಾಕ್ರಿ ರಾಜೀನಾಮೆ ಕೊಡಬೇಕು ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಆರ್ ಬಿ ತಿಮ್ಮಾಪುರ ಅವರ ಇಲಾಖೆಯ ಮೇಲೆ ಇದು ಮೊದಲ ಬಾರಿ ಆರೋಪ ಬರ್ತಾ ಇರೋದಲ್ಲ. ಈ ಹಿಂದೆಯೂ ಕೂಡ ಮದ್ಯ ಮಾರಾಟಗಾರರ ಒಕ್ಕೂಟ, ಅವರ ಸಂಘಟನೆ ಇದೇ ಆರೋಪವನ್ನು ಮಾಡಿತ್ತು. ಅದು CL7 ನಿಂದ ಹಿಡಿದು ಟ್ರಾನ್ಸ್ಫರ್ವರೆಗೆ. ಅದರ ಜೊತೆಗೆ ನಾವು ಹೆಚ್ಚುವರಿ ಮಾಲ್ ಹಾಕಿಸಬೇಕು, ಇಲ್ಲ ಅಂತಾದರೆ ಅದಕ್ಕೂ ಒತ್ತಡಗಳನ್ನು ಹಾಕಲಾಗ್ತಿದೆ, ಇಂಥದ್ದೆಲ್ಲ ಸಮಸ್ಯೆ ಆಗ್ತಿದೆ, ಟಾರ್ಚರ್ ಆಗ್ತಿದೆ ನಮಗೆ ಅಂತ. ಈಗ ಬಂದಿರೋದು ಮಾತ್ರ ಗಂಭೀರ ಆರೋಪ. ಒಂದು ಆಡಿಯೋ, ಆ ಆಡಿಯೋ ಎಲ್ಲದಕ್ಕೂ ಕೂಡ ಅಥವಾ ಎಲ್ಲ ಅನುಮಾನಗಳಿಗೂ ಕೂಡ ಕಾರಣ ಆಗ್ತಾ ಇರೋದು. ಅದರಲ್ಲಿ ಜಗದೀಶ್ ನಾಯ್ಕ್ ಅನ್ನುವಂಥ ಅಬಕಾರಿ DC ಅವರು ಮಾತನಾಡ್ತಾರೆ, ಒಬ್ಬ ಬಾರ್ ಮಾಲಕನ ಜೊತೆಗೆ ಅಥವಾ CL7 ಲೈಸೆನ್ಸ್ ಪಡಿಬೇಕು ಅಂತ ಬಯಸಿದವರ ಜೊತೆಗೆ ಸಾಹೇಬರಿಗೆ ಕೊಡಬೇಕಾಗತ್ತೆ, ಸಾಹೇಬರ ಮಕ್ಕಳಿಗೆ ಕೊಡಬೇಕಾಗತ್ತೆ ಅನ್ನುವಂಥ ಪ್ರಸ್ತಾಪ ಬರುತ್ತೆ. ಸೊ ಇದೆಲ್ಲವೂ ಕೂಡ ಅನುಮಾನಕ್ಕೆ ಕಾರಣ ಆಗ್ತಾ ಇರೋದು. ಈಗ ಮಾತನಾಡ್ತಾ ಹೋಗೋಣ. ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಬಿಜೆಪಿಯಿಂದ HN ಚಂದ್ರಶೇಖರ್ ಅವರೇ, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. JDS ನಿಂದ ನಾಗೇಂದ್ರ ಅವರು, JDS ನ ವಕ್ತಾರರು, ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ನಟರಾಜ್ ಗೌಡ ಕಾಂಗ್ರೆಸ್ನಿಂದ ನೇರ ಸಂಪರ್ಕದಲ್ಲಿ. ನಟರಾಜ್ ಗೌಡ್ರೆ, ನಮಸ್ಕಾರ. ನಮಸ್ತೆ. ಇನ್ನು ದೂರುದಾರರು ಮತ್ತು ಈ ವಿಚಾರ ಇಷ್ಟೊಂದು ದೊಡ್ಡ ಮಟ್ಟದಕ್ಕೆ ಬೆಳೆಯೋದಕ್ಕೆ ಕಾರಣ ಆಗಿರೋರು ಲಕ್ಷ್ಮೀನಾರಾಯಣ ನಮ್ಮ ಜೊತೆಗಿದ್ದಾರೆ. ಲಕ್ಷ್ಮೀನಾರಾಯಣ ಅವರೇ, ನಮಸ್ಕಾರ. ನಮಸ್ಕಾರ. ನಮಸ್ತೆ. ನಾನು ನಟರಾಜ್ ಗೌಡ್ರಿಂದ ಶುರು ಮಾಡ್ತೀನಿ. ಗೌಡ್ರೆ, ಇಷ್ಟೊಂದು ನಾಚಿಗೆ ಮಾನ ಮರ್ಯಾದೆ ಬಿಟ್ಟು ಸಮರ್ಥನೆ ಮಾಡಿಕೊಳ್ಬೇಕಾದಂತ ಅಗತ್ಯ ಇರಲಿಲ್ಲ ಅಂತ ಅನ್ಸುತ್ತೆ. ಒಬ್ಬ ಸಚಿವರು ಇಷ್ಟು ಕೆಳಮಟ್ಟಕ್ಕೆ ಇಳಿದು ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯನಾ? ಎಲ್ಲ ನೋಡಿ, ಈಗ ಕೆಳಮಟ್ಟಕ್ಕೆ ಇಳಿಯೋದು ಮೇಲ್ಮಟ್ಟಕ್ಕೆ ಹೋಗೋದು ಯಾವ್ದು ಇದ್ರೊಳಗೆ ಯಾವ್ದು ಇಲ್ವೇ ಇಲ್ಲ ನೋಡಿ. ಪ್ರಕರಣನೇ ಇಲ್ಲ ಇದ್ರೊಳಗೆ. ಈಗ ಏನ್ ಪ್ರಕರಣ ಇಲ್ಲ? ಒಬ್ಬ DC ಸಸ್ಪೆಂಡ್ ಆಗ್ತಾರೆ, DC ಲೋಕಾಯುಕ್ತ ಟ್ರ್ಯಾಪ್ ಆಗ್ತಾರೆ ಅಂತಂದ್ರೆ ಪ್ರಕರಣ ಇಲ್ಲ ಅಂತನಾ? ಕೇಳಿ, ಅದಕ್ಕೆ ಮಂತ್ರಿಗಳದ್ದು ಯಾವ ಜವಾಬ್ದಾರಿ, ಹೊಣೆಗಾರಿಕೆ ಇದೆ? ಯಾರೋ ಅಧಿಕಾರಿ ತಪ್ಪು ಮಾಡಿದ್ರೆ ನೀವು ಎಲ್ಲದಕ್ಕೂ ಮಂತ್ರಿ ತಗೊಂಡ್ಬಂದ್ಬಿಟ್ರೆ ಹೆಂಗೆ? ಈ ತರ ಆರೋಪಗಳು ಬಿಜೆಪಿ ಸರ್ಕಾರದಲ್ಲಿ 15 ಜನ ಮಂತ್ರಿಗಳ ಮೇಲೆ ಆತರ ಆರೋಪಗಳಿತ್ತು. ಎಲ್ಲ ಆರೋಪ ಮಾಡಿದ ತಕ್ಷಣ ಸುಖ ಸುಮ್ನೆ ಏನೋ ಬಾಯಿ ಬಂದಿದ್ದು ಹೇಳಿದ ತಕ್ಷಣ ಅವ್ರನ್ನ ಮಂತ್ರಿ ಆಗಿದ್ದಾರೆ ಅನ್ನೋ ಕಾರಣಕ್ಕಾಗಿ ರಾಜೀನಾಮೆ ಕೊಡ್ಸ್ಬಿಡ್ತಾರಾ? ಆಡಿಯೋ ಕೇಳಿಸ್ಕೊಂಡ್ರ ನಟರಾಜ್ ಗೌಡ್ರೆ? ಕೇಳಿ ಆಡಿಯೋ ಏನ್ ಮಂತ್ರಿ ಏನ್ ತಗೊಂಡ್ ಬಾ ಲಂಚ ಕೊಟ್ಟಿದ್ಯಾ, ಲಂಚ ತಗೊಂಡಿದಾರ ಮಂತ್ರಿ? ಸುಮ್ನೆ ಏನೋ ಒಂದ್ ಹೇಳೋದಲ್ಲ. ಈಗ ಮಂತ್ರಿ ಹೆಸರು ಯಾರೋ ಹೇಳಿದ ತಕ್ಷಣ, ಅಧಿಕಾರಿ ಹೇಳಿದ ತಕ್ಷಣ, ಅಥವಾ ಇನ್ನೊಬ್ಬ ದೂರ ಯಾರೋ ಹೇಳಿದ ತಕ್ಷಣ ಬಿಜೆಪಿ ನಾಯಕರು ರಾಜೀನಾಮೆ ಯಾಕೆ ಕೇಳಿದ್ರಿ ನಟರಾಜ್ ಗೌಡ್ರೆ? ಅಲ್ಲ, ಈಗ ಈಶ್ವರಪ್ಪ ಆದಿಯಾಗಿ 15 ಜನ ಮಂತ್ರಿಗಳ ಮೇಲೆ ಆರೋಪ ಈಶ್ವರಪ್ಪ ರಾಜೀನಾಮೆ ಯಾಕೆ ಕೇಳಿದ್ರಿ? ಪರ್ಟಿಕ್ಯುಲರ್ ಆಗಿ ಕೇಳ್ತಾ ಇದ್ದೀನಿ. ಈಶ್ವರಪ್ಪ ಅವರ ಹೆಸರನ್ನು ಒಬ್ಬ ಗುತ್ತಿಗೆದಾರ ಹೇಳಿದ್ರು ಅನ್ನೋ ಕಾರಣಕ್ಕಾಗಿ ರಾಜೀನಾಮೆ ಕೇಳಿದ್ದು. ಅದ್ ಸರಿ ಅಂತ ಸರಿ ಅಲ್ವಾ? ಬಿಜೆಪಿ ಒಪ್ಕೊಂಡ್ರು, ಹೌದಲ್ಲ, ಆರೋಪ ಆಗಿದೆ ಅಂತ ಬಿಜೆಪಿ ಒಪ್ಕೊಂಡ್ರು. ಅದಕ್ಕೆ FIR ಹಾಕಿದ್ರು ಈಶ್ವರಪ್ಪ ಮೇಲೆ, ಈಶ್ವರಪ್ಪ ಮೇಲೆ. ಆಯ್ತಾ? ಆರೋಪಿ ಅಂತ ಹೇಳಿದ್ರು, ಬಿಜೆಪಿ ಸರ್ಕಾರ ಹೇಳ್ತು. ಹಾಗಾಗಿ ಅವ್ರು ರಾಜೀನಾಮೆ ಕೊಟ್ರು. ಇಲ್ಲಿ ಕೇವಲ ಆರೋಪ ಮಾಡಿದ ತಕ್ಷಣ, ಈಗ ಶಶಿಕಲಾ ಜೊಲ್ಲೆ ಮೇಲೆ ಆರೋಪ ಮಾಡಿದ್ರು, ಆರೋಪ ಇತ್ತು, ರಾಜೀನಾಮೆ ಕೊಟ್ರ. ಗೋಪಾಲಯ್ಯ ಮೇಲೆ ಆರೋಪ ಇತ್ತು, ರಾಜೀನಾಮೆ ಕೊಟ್ರ. ಎಷ್ಟು ಜನ ಮಂತ್ರಿಗಳ ಮೇಲೆ ಆರೋಪ ಇತ್ತು, ರಾಜೀನಾಮೆ ಕೊಟ್ರ. ಆರೋಪ ಮಾಡಿದ ತಕ್ಷಣ ರಾಜೀನಾಮೆ ಕೊಡ್ಬೇಕಾದ ಅಗತ್ಯ ಇಲ್ಲ. ಈಗ ಬಿಜೆಪಿ ನಾಯಕರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.